ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ದಿನ ಆಲಿಸಲು ಹೋಗಲಿರುವ ದೇವರ ವಾಕ್ಯದ ಎಲ್ಲ ಒಳಿತುಗಳು, ಅನುಗ್ರಹಗಳು ಅನುಭವಿಸಲಿರುವ ಭಾಗ್ಯ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಸಂತೋಷದಿಂದ ಆಗಿರೋಣ. ದೇವರ ವಾಕ್ಯದಲ್ಲಿ ನಮಗೆ ಆಶ್ರಯಿಸೋಣ. ಈ ನಿಮಿಷದವರೆಗೂ ಪರಿಪಾಲಿಸಿ ನಡೆಸುತ್ತಿರುವ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮ ಎಲ್ಲಾ ಪ್ರಾರ್ಥನಾ ವಿಷಯಗಳನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸಿ ನಿರೀಕ್ಷೆಯಿಂದ ಅದರಲ್ಲಿ ದೇವರನ್ನು ಆಶ್ರಯಿಸಿ ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ ಮತ್ತಾಯನ ಶುಭ ಸಂದೇಶ 14ನೇ ಅಧ್ಯಾಯ 29ರಿಂದ 31ರವರೆಗೆ ವಾಕ್ಯವನ್ನು ಆಲಿಸೋಣ. ಪೇತ್ರನು ದೋಣಿಯನ್ನು ಬಿಟ್ಟು ನೀರಿನ ಮೇಲೆ ನಡೆಯುತ್ತಾ ಯೇಸುವಿನತ್ತ ಬಂದನು. ಆದರೆ ಬಲವಾದ ಗಾಳಿ ಬೀಸುತ್ತಿರುವುದನ್ನು ಕಂಡು ಹೆದರಿದನು. ಹಾಗೆಯೇ ಮುಳುಗಿ ಹೋಗಲಾರಂಭಿಸಿದನು. ಆಗ ಸ್ವಾಮಿ, ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದುಕೊಂಡು, ಅಲ್ಪ ವಿಶ್ವಾಸಿಯೇ, ಏಕೆ ಸಂದೇಹ ಪಟ್ಟೆ ಎಂದರು. ಪ್ರಿಯರೇ, ಈ ವಾಕ್ಯ ನಿಮಗೆ ಪರಿಚಯವಿರುವ ವಾಕ್ಯವಾಗಿದೆ. ಆದರೂ ಈ ವಾಕ್ಯದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ದೇವರು ನಮ್ಮ ಸಮಸ್ಯೆಯಲ್ಲಿ ಸ್ಪಂದಿಸಲು ಆಗ್ರಹಿಸುತ್ತಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಪೇತ್ರನ ತರ ನಾವು ಜೀವನದಲ್ಲಿ ಅನೇಕ ಸಮಸ್ಯೆಯಲ್ಲಿ ಕುಗ್ಗಿ ಹೋದವರು ಆಗಿದ್ದೇವೆ. ಅನೇಕ ಬೆದರಿಕೆಯ ಮುಂದೆ, ಮನನೊಂದು ರೋಗದಿಂದ, ಸಾಲದಿಂದ ನಾವು ಕುಗ್ಗಿ ಹೋದವರು ಆಗಿದ್ದೇವೆ. ಆ ಸಮಯದಲ್ಲಿ ನಮ್ಮನ್ನು ಸಾಂತ್ವನಗೊಳಿಸಲು, ನಾನಿದ್ದೇನೆ ಎಂದು ಹೇಳಲು, ಧೈರ್ಯ ನೀಡಲು ಒಬ್ಬ ವ್ಯಕ್ತಿ ಸಮೇತ ಇದ್ದಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಇಷ್ಟು ದೊಡ್ಡ ಕುಟುಂಬವಿದ್ದರೂ ಸೋತ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಇರುವವರು ಯಾರೂ ಇರುವುದಿಲ್ಲ. ಮುಳುಗಿ ಹೋದ ಪೇತ್ರನನ್ನು ಕೈ ಹಿಡಿದು ಎತ್ತಿ ಒಟ್ಟಿಗೆ ನಿಲ್ಲಿಸಿದರು ದೇವರು. ಪ್ರಿಯರೇ, ನೀವು ಎಲ್ಲಾದರೂ ಸಮಸ್ಯೆಯಲ್ಲಿ ಮುಳುಗಿ ಹೋಗುತ್ತಿದ್ದೀರಾ? ಕುಗ್ಗಿ ಸೋತು ಹೋಗಿದ್ದೀರಾ? ಈ ಸಮಸ್ಯೆಯಿಂದ ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಒಟ್ಟಿಗೆ ನಿಲ್ಲಿಸುವ ಒಂದು ದೇವರ ಸಾನ್ನಿಧ್ಯವನ್ನು ನೀವು ಅನುಭವಿಸುತ್ತೀರಾ? ಪೇತ್ರನ ಆ ಮುಳುಗಿದ ಸಮಯದಲ್ಲಿ ಪೇತ್ರನ ನಾಲಿಗೆಯಲ್ಲಿ ಬಂದಿದ್ದು ಸ್ವಾಮಿ, ಕಾಪಾಡಿ ಕಾಪಾಡಿ ಎಂದು. ಅಲ್ಲಿ ಒಂದು ಪ್ರಾರ್ಥನೆಯಾಗಿದ್ದು ಬಂದಿದ್ದು. ನೀವು ಸಮಸ್ಯೆಯ ಸಮಯದಲ್ಲಿ ದೇವರನ್ನು ಶಾಪ ಹಾಕಿಕೊಂಡು ದೇವರನ್ನು ದೂರಿ ಹೇಳುತ್ತೀರಾ? ಹಾಗೆ ಮಾಡಿದರೆ ನಿಮ್ಮ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ. ಯಾವುದೇ ಪರಿಹಾರ ಆಗುವುದಿಲ್ಲ. ಆದರೆ ನೀವು ಸಮಸ್ಯೆಯ ಮಧ್ಯೆ ಆಗಿದ್ದರೂ, ಎಲ್ಲ ಕೈಬಿಟ್ಟು ಹೋಯಿತು ಎಂದು ಚಿಂತಿಸುವಾಗಲೂ ಹೃದಯದಿಂದ ಸ್ವಾಮಿ, ನನ್ನ ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡರೆ, ಲೋಕದಲ್ಲಿ ಒಂದು ವ್ಯಕ್ತಿಯು ನಿಮ್ಮನ್ನು ಕೈ ಹಿಡಿಯದಿದ್ದರೂ ದೇವರು ನಿಮ್ಮನ್ನು ಕಾಪಾಡುತ್ತಾರೆ, ಜೊತೆಯಲ್ಲಿ ನಿಲ್ಲುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ದೇವರೇ, ನನ್ನ ಕೈ ಹಿಡಿದು ನಿಮ್ಮೊಂದಿಗೆ ನಿಲ್ಲಿಸಿರಿ. ಪ್ರಿಯರೇ, ನಮ್ಮ ಯಾವುದೇ ಅವಸ್ಥೆಯಲ್ಲಿ ಆದರೂ ಕುಗ್ಗಿ ಸೋತು ಹೋದರೂ ನಮ್ಮ ಜೊತೆ ಇರುವ ದೇವರು ನಮಗೆ ಇದ್ದಾರೆ. ಪ್ರಿಯರೇ, ಜಾತಿ ಮತ ಭೇದವಿಲ್ಲದೆ ಎಲ್ಲರೊಂದಿಗೆ ಹೇಳಲೇ, ಈ ದೇವರು ನಮ್ಮ ಯೇಸು ಕ್ರಿಸ್ತರು ಆಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಿಮ್ಮನ್ನು ದೂರ ಅಲ್ಲ ನಿಲ್ಲಿಸುವುದು, ಒಟ್ಟಿಗೆ ಆಗಿದೆ ನಿಲ್ಲಿಸುವುದು, ಜೊತೆಯಾಗಿದೆ ನಿಲ್ಲಿಸುವುದು. ಜೊತೆಯಲ್ಲಿ ನಿಲ್ಲುವವರು, ಒಟ್ಟಿಗೆಯಲ್ಲಿ ನಿಲ್ಲುವವರು ಮನಸ್ಸಿನಿಂದ ದೂರ ನಿಲ್ಲಿಸುತ್ತಾರೆ. ಆದರೆ ಯೇಸು ಸ್ವಾಮಿ ನಮ್ಮನ್ನು ಒಟ್ಟಿಗೆ ನಿಲ್ಲಿಸುತ್ತಾರೆ. ವಿಶ್ವಾಸದಿಂದ ಈ ವಾಕ್ಯವನ್ನು ನೀವು ಆಲಿಸಬೇಕು. ಈ ವಾಕ್ಯವನ್ನು ನೀವು ಅನೇಕರಿಗೆ ತಲುಪಿಸಿರಿ. ಕಾರಣ ಅನೇಕರು ಮನಸ್ಸು ಕುಗ್ಗಿ ಬೇಸರದಲ್ಲಿ ಇದ್ದಾರೆ. ಅವರಿಗೆ ಈ ವಾಕ್ಯ ನೀವು ತಿಳಿಸಬೇಕು, ಕಳಿಸಿಕೊಡಬೇಕು. ಇದು ಒಂದು ಪುಣ್ಯವಾಗಿದೆ ಎಂದು ಚಿಂತಿಸಬೇಕು. ನಾವು ಕಳಿಸಿಕೊಡುವಾಗ ಯಾರೂ ನೋಡಿಲ್ಲವಾದರೂ ದೇವರು ಅದನ್ನು ನೋಡುತ್ತಾರೆ. ಅದು ಸ್ವರ್ಗದಲ್ಲಿ ಲಿಖಿತವಾಗುತ್ತದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ನಿಯೋಗದಿಂದ ಕಳಿಸಿಕೊಡುವ, ಅದರಿಂದ ಒಬ್ಬರು ಆದರೂ ರಕ್ಷಿಸಲು ಕಾರಣವಾದರೆ ಅದೊಂದು ಅನುಗ್ರಹವಾಗುತ್ತದೆ. ಈಗ ಮಳೆಗಾಲವಾಗಿದೆ. ಮಳೆ ಹಾನಿಯಿಂದ, ಪ್ರಳಯದಿಂದ, ಅಂಟು ರೋಗದಿಂದ, ದುರಂತದಿಂದ ದೇವರು ನಮ್ಮನ್ನು ಸಂರಕ್ಷಿಸಲಿ ಎಂದು ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು
ನಮ್ಮನ್ನು ಸಂರಕ್ಷಿಸಿರಿ.